ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ತನ್ನ ಕೊನೆಯ ಉಸಿರನ್ನು ಎಣಿಸುತ್ತಿರುವಾಗ, ಅಂದರೆ ಒಬ್ಬ ವ್ಯಕ್ತಿ ಮೃತ್ಯುವಿಗೆ ಸಮೀಪಿಸುತ್ತಿರುವಾಗ, ಅವರು ಈ ಕೆಲವೊಂದು ವಿಷಯಗಳನ್ನು ನೋಡುತ್ತಾರೆ ಮತ್ತು ಕೇಳುತ್ತಾರೆ. ಅವರಿಗೆ ಯಾವ ರೀತಿಯ ಅನುಭವಗಳಾಗುತ್ತದೆ? ಇದರ ಬಗ್ಗೆ ಗರುಡ ಪುರಾಣದಲ್ಲಿ ವಿವರವಾಗಿ ವಿವರಿಸಲಾಗಿದೆ. ಆದ್ದರಿಂದ ಮೃತ್ಯು ಹೊಂದುತ್ತಿರುವ ವ್ಯಕ್ತಿ ತನ್ನ ಜೀವನದ ಕೊನೆಯ ಗಂಟೆಯಲ್ಲಿ ಯಾವ ರೀತಿಯ ಅನುಭವವನ್ನು ಹೊಂದುತ್ತಾನೆ ಎಂದು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಸಾವಿನ ವಿಷಯವು ಯಾರಿಗೂ ತಪ್ಪಿಸಲು ಸಾಧ್ಯವಿಲ್ಲದ ಅನಿವಾರ್ಯ ಸತ್ಯವಾಗಿದೆ. ಗರುಡ ಪುರಾಣದಲ್ಲಿ ಜನನ ಮತ್ತು ಮರಣದ ಬಗ್ಗೆ ಉಲ್ಲೇಖವಿದೆ. ಮೃತ್ಯು ಚಕ್ರಕ್ಕೆ ಸಂಬಂಧಿಸಿದ ಹಲವಾರು ಮುಖ್ಯ ವಿಷಯಗಳನ್ನು ಹೇಳಲಾಗಿದೆ. ಗರುಡ ಪುರಾಣದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದ ಕೊನೆಯ ಕ್ಷಣಕ್ಕೆ ಬಂದಾಗ, ಅಂದರೆ ಅವರು ಮೃತ್ಯುವಿಗೆ ಸಮೀಪಿಸುತ್ತಿರುವಾಗ, ಅವರು ಯಾವ ರೀತಿಯ ಅನುಭವವನ್ನು ಹೊಂದುತ್ತಾರೆ ಎಂಬುದನ್ನು ಗರುಡ ಪುರಾಣದಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಗರುಡ ಪುರಾಣದ ಈ ವಿಷಯವನ್ನು ತಿಳಿಯುವ ಮೊದಲು ಈ ವಿಡಿಯೋವನ್ನು ಅರ್ಧ ನೋಡಿ ನಿಲ್ಲಿಸಬೇಡಿ. ಅದು ನಿಮ್ಮ ಜೀವನಕ್ಕೆ ಅಪಾಯ. ದಯವಿಟ್ಟು ನೀವು ಅಂತಹ ತಪ್ಪು ಮಾಡಬೇಡಿ. ಏಕೆಂದರೆ ಗರುಡ ಪುರಾಣದ ಈ ಕಥೆಯನ್ನು ಅಸಂಪೂರ್ಣವಾಗಿ ಕೇಳಬಾರದು. ಏಕೆಂದರೆ ಅರ್ಧ ಅರಿವಿನ ಜ್ಞಾನವು ಯಾವಾಗಲೂ ಒಳ್ಳೆಯದಲ್ಲ. ಹಾಗಾಗಿ ಪ್ರತಿಯೊಂದು ಕಥೆಯನ್ನು ಸಂಪೂರ್ಣವಾಗಿ ತಿಳಿಯಬೇಕು ಎಂದು ಶ್ರೀ ಮಹಾವಿಷ್ಣುವು ಗರುಡನಿಗೆ ಹೇಳಿದರು. ಸ್ನೇಹಿತರೆ, ನೀವು ಕೂಡ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆವರೆಗೂ ನೋಡಿ. ಹಾಗೂ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶ್ರೀ ಮಹಾವಿಷ್ಣು ಎಂದು ಕಾಮೆಂಟ್ ಮಾಡಿ. ಗರುಡ ಪುರಾಣದಲ್ಲಿನ ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದ ಸ್ವರ್ಗವನ್ನು ಪಡೆಯಬಹುದು ಮತ್ತು ಮಾಡಿದ ಪಾಪಗಳನ್ನು ಶ್ರೀ ಮಹಾವಿಷ್ಣುವು ಕ್ಷಮಿಸುತ್ತಾರೆ. ಹಾಗಾಗಿ ಈ ವಿಷಯಗಳು ಎಲ್ಲರಿಗೂ ತಿಳಿಯಬೇಕಾದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಸದಸ್ಯರಿಗೆ, ಸ್ನೇಹಿತರಿಗೆ ಖಂಡಿತವಾಗಿಯೂ ಶೇರ್ ಮಾಡಿ. ಇನ್ನು ವಿಡಿಯೋಗೆ ಬರೋದಾದರೆ, ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಮೃತ್ಯುವಿಗೆ ಸಮೀಪಿಸುತ್ತಿರುವಾಗ ಒಂದು ರಹಸ್ಯವಾದ ಬಾಗಿಲು ಕಾಣಿಸುತ್ತದೆ. ಒಬ್ಬ ವ್ಯಕ್ತಿ ತೀವ್ರ ಅಸ್ವಸ್ಥತೆಗೆ ಒಳಗಾದಾಗ ಇಂತಹದ್ದನ್ನು ನೋಡಿದರೆ ಆ ಕುಟುಂಬದ ಸದಸ್ಯರು ಅರ್ಥ ಮಾಡಿಕೊಳ್ಳಬೇಕು, ಆ ವ್ಯಕ್ತಿ ಸಾಯುತ್ತಾನೆ ಅಂತ. ಜೀವನದ ಕೊನೆಯ ಕ್ಷಣಗಳಲ್ಲಿ ಒಬ್ಬ ವ್ಯಕ್ತಿ ಕಪ್ಪು ಚರ್ಮದ ವ್ಯಕ್ತಿಗಳಿಂದ ಕಷ್ಟವನ್ನು ಅನುಭವಿಸಬಾರದು. ಏಕೆಂದರೆ ಅವರು ವಾಸ್ತವವಾಗಿ ಯಮದೂತರು. ಆ ವ್ಯಕ್ತಿಯ ಆತ್ಮವನ್ನು ತಮ್ಮೊಂದಿಗೆ ಕರೆದೊಯ್ಯಲು ಬಂದಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ತನ್ನ ಸುತ್ತಲೂ ಯಮದೂತರ ಅಸ್ತಿತ್ವವನ್ನು ಅನುಭವಿಸಲು ಆರಂಭಿಸಿದಾಗ ಅವರಿಗೆ ಕೆಲವು ಕ್ಷಣಗಳು ಮಾತ್ರ ಉಳಿದಿವೆ ಎಂದು ಅವರು ಅರ್ಥ ಮಾಡಿಕೊಳ್ಳಬೇಕು. ಇದಾಗುವಾಗ ಸುತ್ತಲೂ ಇರುವ ವಾತಾವರಣವೂ ಕೂಡ ಅದಕ್ಕೆ ಅನುಗುಣವಾಗಿರುತ್ತದೆ. ಮೃತ್ಯುವಿಗೆ ಕೆಲವು ನಿಮಿಷಗಳ ಮುನ್ನ ವ್ಯಕ್ತಿ ಭಯದಿಂದ ಇರುತ್ತಾನೆ. ಮಾತನಾಡಲು ಹೋದರೆ ಮಾತುಗಳು ಸರಿಯಾಗಿ ಬರುವುದಿಲ್ಲ. ಇನ್ನೂ ಸಾಯುವಾಗ ನಮ್ಮ ನೆರಳು ಸಹ ನಮ್ಮೊಂದಿಗೆ ಬರುವುದಿಲ್ಲ ಎಂಬುದನ್ನು ನೀವು ಹೆಚ್ಚು ಕೇಳಿರಬಹುದು. ಇದು ಕೇವಲ ಆಟವಲ್ಲ, ಇದು ಸತ್ಯವಾಗಿದೆ. ಕೊನೆಯ ಕ್ಷಣ ಹತ್ತಿರವಾದಾಗ ವ್ಯಕ್ತಿಯು ನೀರಿನಲ್ಲಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಇದು ಸಂಭವಿಸಿದರೆ ಅವರಿಗೆ ಹೆಚ್ಚು ಸಮಯ ಉಳಿದಿಲ್ಲ ಎಂದು ತಕ್ಷಣವೇ ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಕೊನೆಯ ಕ್ಷಣಕ್ಕೆ ಹತ್ತಿರವಾದಾಗ ಅವರು ತಮ್ಮ ಹಳೆಯ ಕೆಲಸಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಅವರು ತಾವು ಕಳೆದ ಜೀವನವನ್ನು ಸಂಪೂರ್ಣವಾಗಿ ನೆನಪಿಸಿಕೊಳ್ಳುತ್ತಾರೆ. ಜೀವನದಲ್ಲಿ ಅವರು ಮಾಡಿದ ಕೆಟ್ಟ ಕೆಲಸಗಳನ್ನು ನೆನಪಿಸಿಕೊಂಡು ಮಾಡಿದ ಕರ್ಮಗಳಿಗೆ ಶಿಕ್ಷೆಯ ಬಗ್ಗೆ ಯೋಚಿಸುತ್ತಾ ಭಯಪಡುತ್ತಾರೆ. ಕೊನೆಯ ಕ್ಷಣ ಬಂದಾಗ ಅವರು ತಮ್ಮ ಕೊನೆ ಆಸೆಯ ಬಗ್ಗೆ ತಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾರೆ. ಯಾರಿಗೂ ಹಂಚಿಕೊಳ್ಳದ ವಿಷಯಗಳನ್ನು ಹಂಚಿಕೊಳ್ಳಲು ಬಯಸುತ್ತಾರೆ. ಈ ರೀತಿ ಯಾರಾದರೂ ಹೇಳಿದರೆ ಕುಟುಂಬದ ಸದಸ್ಯರು ಅರ್ಥ ಮಾಡಿಕೊಳ್ಳಬೇಕು, ಆ ವ್ಯಕ್ತಿ ಈಗ ಅವರನ್ನು ಬಿಟ್ಟು ಹೋಗುತ್ತಿದ್ದಾರೆ ಅಂತ. ಒಬ್ಬ ವ್ಯಕ್ತಿ ಮೃತ್ಯುವಿಗೆ ಹತ್ತಿರವಾಗುತ್ತಿರುವಾಗ ಅವರು ತಮ್ಮ ಪೂರ್ವಜರನ್ನು ಅಥವಾ ಸತ್ತ ಸಂಬಂಧಿಕರನ್ನು ನೋಡುವುದನ್ನು ಪ್ರಾರಂಭಿಸುತ್ತಾರೆ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಅಂತಿಮ ಹಂತಕ್ಕೆ ಬಂದಾಗ ಅವನ ಕೈಯಲ್ಲಿ ಇರುವ ರೇಖೆಗಳು ಮಾಯವಾಗಲು ಪ್ರಾರಂಭಿಸುತ್ತದೆ. ಮಹರ್ಷಿ ವೇದವ್ಯಾಸರು 18 ಪುರಾಣಗಳನ್ನು ಬರೆದಿದ್ದಾರೆ. ಈ 18 ಪುರಾಣಗಳಲ್ಲಿ ಗರುಡ ಪುರಾಣಕ್ಕೆ ವಿಶೇಷ ಮಹತ್ವವಿದೆ. ಗರುಡ ಪುರಾಣವು ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದಾಗಿದೆ. ಈ ಗರುಡ ಪುರಾಣವು ವೈಷ್ಣವ ಪರಂಪರೆಗೆ ಸೇರಿದೆ. ಗರುಡ ಪುರಾಣವು ವಿಷ್ಣುವಿನ ಭಕ್ತಿ ಜ್ಞಾನವನ್ನು ಆಧಾರಿತವಾಗಿದೆ. ಇನ್ನು ಗರುಡ ಪುರಾಣವು ಮರಣ, ಸ್ವರ್ಗ, ನರಕ ಇಂತಹ ವಿಷಯಗಳ ಬಗ್ಗೆ ವಿವರಿಸುತ್ತದೆ. ಗರುಡ ಪುರಾಣವು ಮರಣದ ನಂತರ ಏನಾಗುತ್ತದೆ ಮತ್ತು ಆತ್ಮ ಯಾವ ಮಾರ್ಗದಲ್ಲಿ ಹೋಗಬೇಕು ಎಂಬುದನ್ನು ವಿವರಿಸುತ್ತದೆ. ಮರಣದ ನಂತರ ಜೀವನ ಇದೆಯಾ? ಮರಣ ಎಂದರೆ ಏನು? ಮರಣವು ನೋವುಂಟು ಮಾಡುತ್ತದೆಯೇ? ಪುನರ್ಜನ್ಮ ಹೇಗೆ ಬರುತ್ತದೆ? ಇಂತಹ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಬಾರಿ ಬರುತ್ತವೆ.
ಮರಣದ ನಂತರ ಜಗತ್ತಿನ ಬಗ್ಗೆ ನಿಮಗೆ ಯಾವುದೇ ಸಂದೇಹಗಳಿದ್ದರೆ ನೀವು ಅವುಗಳನ್ನು ತಿಳಿಯಲು ಬಯಸಿದರೆ ಗರುಡ ಪುರಾಣದಲ್ಲಿ ಈ ಎಲ್ಲದನ್ನೂ ವಿವರಿಸಲಾಗಿದೆ. ಗರುಡ ಪುರಾಣದಲ್ಲಿ ಧರ್ಮ, ಅಧರ್ಮ, ಪಾಪ, ಪುಣ್ಯ, ಸ್ವರ್ಗ, ನರಕ ಇತ್ಯಾದಿ ನೀತಿ ನಿಯಮಗಳ ಬಗ್ಗೆ ಅನೇಕ ವಿಷಯಗಳನ್ನು ವಿವರಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಮರಣ ಸಮೀಪಿಸುತ್ತಿರುವಾಗ ಈ ಸಂಕೇತಗಳು ಖಚಿತವಾಗಿ ಕಾಣಿಸುತ್ತವೆ. ಈ ಸಂಕೇತಗಳ ಆಧಾರದ ಮೇಲೆ ಆ ವ್ಯಕ್ತಿಯ ಜೀವನ ಮುಗಿಯುವ ಹಂತದಲ್ಲಿ ಇದೆಯೆಂದು ತಿಳಿಯುತ್ತದೆ. ಇದಾಗಿತ್ತು ಗೆಳೆಯರೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.